ಏನು ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ದಲಿತರ ಮೇಲೆ, ರೈತರ ಮೇಲೆ, ಹಿಂದೂ ದೇವಸ್ಥಾನಗಳು, ಹಿಂದೂ ಸ್ಮಶಾನಗಳು ಸೇರಿರ್ತಕ್ಕಂಥ ಜಾಗಗಳನ್ನು ಏಕಾಏಕಿ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಮತ್ತು ಕಬ್ರಸ್ತಾನ್ಗೆ ಬೇರೆ ಬೇರೆ ಇದಕ್ಕೆ ಸೇರಿಸೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, ಡಿ ಸಿಗಳು ಜೊತೆಲಿ ಸೇರಿಕೊಂಡು ನಾವೇನು ಜನಪ್ರತಿನಿಧಿಗಳಾಗಿದ್ದರೆ ನಮಗೆ ಅನೇಕ ರೈತರು, ಅನೇಕ ಪ್ರಗತಿಪರ ಹೋರಾಟಗಾರರು ಎಲ್ಲ ಫೋನ್ ಮಾಡಿ ಈ ಥರ ನಮ್ಮೂರಲ್ಲಿ ಹಿಂಗಾಗಿದೆ, ನಮ್ಮೂರಲ್ಲಿ ಹಿಂಗಾಗಿದೆ, ಅದನ್ನು ಹೋರಾಟ ಮಾಡಬೇಕು ಅಂತೇಳಿ ನಮಗಾಗಲಿ, ಸಂಪಂಗಣ್ಣಗಳಿಗೆ, ಓಂ ಶಕ್ತಿ ಚಲಪತಿ ಅವ್ರಿಗಾಗಲಿ, ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಫೋನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದಕ್ಕೊಂದು ದಾರಿ ಕಂಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ವಕ್ಫ್ ಬೋರ್ಡ್ಗಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು, ಯಾರ್ಯಾರ ಜಮೀನುಗಳು, ರೈತರ ಜಮೀನುಗಳನ್ನು ಇವರು ಒಕ್ಲೆಪ್ಸೋಂಥ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರದ್ದು ಯಾರ್ಯಾರು ನಮ್ಮ ಹತ್ರ ದೂರ ಹೇಳ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು, ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವ್ರು, ಇನ್ನೂ ಅನೇಕ ನಮ್ಮ ಹಿರಿಯ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀರಿ. ಬಂಧುಗಳೇ, ನೀವೆಲ್ಲ ಮಾಧ್ಯಮದವರು ಯಾರೇ ತಪ್ಪು ಮಾಡಿದ್ರೂ ಅದನ್ನು ಕ್ವಶನ್ ಮಾಡಿ, ಇದು ಮಾಡಿ, ನೀವು ಸರಿದಾರಿಯಲ್ಲಿ ಹೋಗ್ರಿ ಅಂತ ತಿದ್ದಿ ಹೇಳೋಂಥ ಕೆಲಸ ಪತ್ರಿಕಾ ರಂಗ ಮೊದಲಿಂದನೂ ಮಾಡ್ಕೊಂಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀರ್ ಪಾಷಾ ಅಂತ DC ಆಗಿ ಬಂದಿದ್ದರು. ಆಗಿಂದ ಶುರುವಾದಂಥ ಈ ವಕ್ಫ್ ಬೋರ್ಡ್ಗೆ ರೈತರ ಜಮೀನುಗಳನ್ನು, ಸರ್ಕಾರಿ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸೋಂಥ ಕೆಲಸ ಅವತ್ತಿಂದ ಶುರುವಾಯಿತು. ಆ ಮಹಾನುಭಾವ ಚುನಾವಣೆಗೆ ನಿಂತ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಲವಾರು ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿ, ಇಲ್ಲಿ ಏನು ಲಂಚ ತಗೊಂಡು ಅಧಿಕಾರದಲ್ಲಿದ್ದಾಗ ಹಣ ಮಾಡಿದ್ರು, ಆ ಹಣನ ತಗೊಂಬಂದು ರಾಜಕೀಯಕ್ಕೆ ನಿಂತ್ಕೊಂಡು, ಎಲೆಕ್ಷನ್ಗೆ ನಿಂತ್ಕೊಂಡು, MLA ಎಲೆಕ್ಷನ್ ನಿಂತ್ಕೊಂಡು ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಸತ್ತೋಗಿ ಮಣ್ಣಾಗೋದ. ಆದರೆ ತದನಂತರ ಇಲ್ಲಿ ನಜೀರ್ ಅಹ್ಮದ್ ಅವರು MLC ಆಗಿ ಬಂದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗೋದನ್ನು ಬಿಟ್ಟು, ಅವ್ರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಇಲ್ಲಿನ ಜನ ಓಟ್ ಹಾಕಿಲ್ಲ, ಅವ್ರ ಪರವಾಗಿ ಜನ ಇಲ್ಲ ಅಂಥೇಳಿ ಅವ್ರಿಗೆ ಗೊತ್ತಾದ ಮೇಲೆ ಹಿಂದಿನ ಬಾಕ್ಲಿಂದ MLC ಆಗಿ ಅವ್ರು ಆಯ್ಕೆ ಆಗಿದ್ದಾದಮೇಲೆ ಕೋಲಾರ ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಅಂತ ಬಂದರೆ, ಅಕ್ರಮ್ ಪಾಷಾ ಅನ್ನೋ DCನ ಈ ಕೋಲಾರ ಜಿಲ್ಲೆಗೆ ಹಾಕ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ, ಎಲ್ಲೆಲ್ಲಿ ಸುಮಾರು ವರ್ಷಗಳಿಂದ ಹಿಂದೂ ಮುಸ್ಲಿಮ್ಸರ ಮಧ್ಯೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಈ ಜಮೀನುಗಳನ್ನೆಲ್ಲ ಹುಡುಕಿಸೋಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾನೇ ಚುನಾವಣೆಗೆ ನಿಂತ್ಕೊಬೇಕು, ಯಾರ್ಯಾರನ್ನೋ ಎಲೆಕ್ಷನ್ ನಿಲ್ಸೋದು ಬೇಡ, ಕೊತ್ತೂರು ಮಂಜು ಅವ್ರನ್ನಾಗಲಿ, ಅನಿಲ್ನಾಗಲಿ, ಮತ್ತೊಬ್ಬರನ್ನಾಗಲಿ ನಿಲ್ಲಿಸಿದ್ರೆ ಆಗಲ್ಲ, ನಾನೇ ನಿಂತ್ಕೊಬೇಕನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ತಾಲೂಕಿನಲ್ಲೇ 218 ಎಕರೆ ಜಮೀನನ್ನು, ರೈತರ ಹೆಸರುಗಳಲ್ಲಿರ್ತಕ್ಕಂಥ ಜಮೀನುಗಳನ್ನು ಇವತ್ತು ಅವರು ವಕ್ಫ್ ಬೋರ್ಡ್ಗೆ ಸೇರಿಸೋಂಥ ಕೆಲಸಗಳನ್ನು ನಜೀರ್ ಅಹ್ಮದ್ ಅವರು ನಮ್ಮ ಕೋಲಾರನ ಒಂದು ಕಮ್ಯುನಿಟಿಗೆ, ಮುಸ್ಲಿಮ್ಸ್ ಜನಾಂಗಕ್ಕೆ ಮಾತ್ರ DC ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವರು ಸೇರಿ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ.